ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ನನಗೆ ಇವಾಗ ಒಂದು ಸ್ವಲ್ಪ ಬೆಟರ್ ಆಗಿದೆ. ಸೊ ಇವಾಗ ನಾವು ಹೊರಗಡೆ ಹೋಗ್ತಾ ಇದ್ದೀವಿ. ಇವತ್ತು ಮಂಡೇ, ಬಟ್ ಸ್ಟಿಲ್ ಇವರು ಹಾಫ್ ಡೇ ಲೀವ್ ತೊಗೊಂಡಿದ್ದಾರೆ. ಯಾಕೆ ಅಂತಂದರೆ ನಮ್ಮ ಟಿ ವಿ ಏನಿದೆ ಅಲ್ಲ ಅದು ಹಾಳಾಗಿದೆ ಇನ್ ದ ಸೆನ್ಸ್ ನಾವು ಏನೋ ನೋಡ್ತಾ ಇದ್ವಿ, ಆವಾಗ ಸಡನ್ನಾಗಿ ಆಫ್ ಆಯಿತು. ಚಟ್ ಅಂತ ಏನೋ ಸೌಂಡ್ ಬಂದಂಗೆ ಆಯಿತು. ಸೊ ಆಮೇಲೆ ಆನ್ ಮಾಡಿದರೆ ಬರೀ ಸೋನಿ ಅಂತ ಅಷ್ಟೇ ಬರ್ತಾ ಇದೆ, ಆಮೇಲೆ ಏನು ಬರ್ತಾ ಇಲ್ಲ. ಸೊ ಅದನ್ನ ನಾವು ಮೊನ್ನೆನೆ ರಿಪೇರಿ ಕೊಟ್ಟಿದ್ವಿ. ಅಂದ್ರೆ ಏನಾಗಿದೆ ಅಂತ ನೋಡಕ್ ಕೊಟ್ಟಿದ್ವಿ, ಬಟ್ ಅದು ತುಂಬಾ ಕಾಸ್ಟ್ಲಿ ಆಗತ್ತೆ. ಸುಮ್ಮನೆ ಹೊಸ ಟಿವಿ 2 ಬರುತ್ತೆ ಅದರಲ್ಲಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಓಕೆ ಫೈನ್, ಇದು ಹೆಂಗೂ ಹಳೇದಾಯ್ತು, ತುಂಬಾ ಸುಮಾರು ವರ್ಷದ ನಮ್ಮ ಮದುವೆ ಆಗೋಕ್ಕೂ ಮುಂಚೆಯಿಂದನೂ ಇದೆ ಇದು. ಸೊ ಹಾಗಾಗಿ ಅದನ್ನ ಟ್ರ್ಯಾಶ್ ಮಾಡಿಬಿಟ್ಟು ಅಂದರೆ ಹೊಸ ಟಿ ವಿ ತೊಗೊಳ್ಳೋಣ ಅಂತ ಹೇಳಿ ನೋಡೋಣ ಅಂತ ಅಂದ್ಕೊಂಡ್ವಿ. ಸೊ ಇವಾಗ ನಾವು ಸದ್ಯಕ್ಕೆ ವಾಲ್ಮಾರ್ಟ್ಗೆ ಹೋಗ್ತಾ ಇದ್ದೀವಿ. ವಾಲ್ಮಾರ್ಟಲ್ಲಿ ನಮಗೆ ಸ್ವಲ್ಪ AC ಫಿಲ್ಟರ್ ಬೇಕಿತ್ತು. ಸೊ AC ಫಿಲ್ಟರ್ ತಗೊಂಡು ಅಲ್ಲಿ ಒಂದು ಸ್ವಲ್ಪ ಟಿ ವಿ ನೋಡಿಕೊಂಡು ಮತ್ತೆ ಇನ್ನೊಂದು ಶಾಪಿಗೆ ಬೆಸ್ಟ್ ಬೈ ಅಂತ ಇದೆ. ಸೊ ಬೆಸ್ಟ್ ಬೈಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ಎಲ್ಲ ಥರ ಎಲೆಕ್ಟ್ರಾನಿಕ್ ಐಟಮ್ಸ್ ಸಿಗುತ್ತೆ. ಈವನ್ ಆ್ಯಪಲ್ ಫೋನ್, ಆ್ಯಪಲ್ ವಾಚ್, ಟಿವಿಗಳು ಎಲ್ಲ ಸಿಗುತ್ತೆ ಎಲೆಕ್ಟ್ರಾನಿಕ್ಸ್. ಸೊ ಹಾಗಾಗಿ ಅಲ್ಲಿ ಹೋಗಿ ನೋಡ್ತೀವಿ. ಲೆಟ್ಸ್ ಸಿ ಏನಾಗುತ್ತೆ ಅಂತ. ನಾವು ಫಸ್ಟು ವಾಲ್ಮಾರ್ಟಿಗೆ ಹೋಗಬೇಕಿತ್ತು AC ಅದು ಒಂದು ಫಿಲ್ಟರ್ ತೊಗೊಳಕ್ಕೆ. ಅಲ್ಲಿ ಏನೂ ನಮಗೆ ಸಿಗಲಿಲ್ಲ. ನೆಕ್ಸ್ಟ್ ನಾವು ಬೆಸ್ಟ್ ಬೈಗೆ ಹೋದ್ವಿ. ಬೆಸ್ಟ್ ಬೈಯಲ್ಲಿ ಸುಮಾರು ಆಪ್ಷನ್ಸು ಚೆನ್ನಾಗಿರುತ್ತೆ, ಎಲ್ಲ ಥರದ್ದು ಬ್ರ್ಯಾಂಡ್ ಇರುತ್ತೆ. ಸೊ ಹಾಗಾಗಿ ಆ್ಯಕ್ಚುಲಿ ಟಿ ವಿ ಹಾಳಾಗಿ 1 ವಾರ ಆಗಿತ್ತು. 1 ವಾರ 10 ದಿನ ಹಿಂಗಾಗಿತ್ತು. ನಾವಂತೂ ಟಿ ವಿ ನೋಡೋದೇ ಇಲ್ಲ. ಬಿಕಾಸ್ ಬೆಳಗ್ಗೆ ಹೋಗೋದು ಬರೋದು ಮತ್ತು ರಾತ್ರಿ ಮಾಡ್ಕೊಳ್ಳೋದು, ಊಟ ಮಾಡೋದು, ಮಲಗೋದು, ಇದೇ ರುಟೀನ್ ನಮ್ಮದು. ಸೊ ನಾವು ಟಿ ವಿ ನೋಡಿದ್ರೆ ಯಾವಾಗಾದರೂ ಓನ್ಲಿ ವೀಕೆಂಡ್ಸಲ್ಲಿ ಮಾತ್ರ ಒಂದು ಯಾವುದಾದ್ರೂ ಸೀರೀಸು ಅಥವಾ ಫಿಲ್ಮ್ಸ್ ಈ ಥರದನ್ನು ನೋಡ್ತೀವಿ. ಬಟ್ ನಾನೇನು ಅಂದ್ಕೊಂಡಿದ್ದೆ, ಇವಾಗ ಬೇಡ ತೊಗೊಳ್ಳೋದು, ಚರಿ ಬಂದ ಮೇಲೆ ನೋಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೆ. ಬಿಕಾಸ್ ಅವಾಗ ಬೇಕಾಗತ್ತೆ ಅಂತ. ಬಟ್ ನಾನು ಆಮೇಲೆ ಏನು ಅನ್ಸೋಕ್ಕೆ ಸ್ಟಾರ್ಟ್ ಆಯಿತು ಅಂತಂದರೆ, ಒಂಥರ ಟಿ ವಿ ಇರಲಿ ಏನೋ ಮಿಸ್ಸಿಂಗ್ ಅಂತ ಅನ್ನಿಸ್ತಾಯಿತ್ತು. ಮನೇಲಿ ಏನಾದರೂ ಈ ಥರದ್ದು ಮೇನ್ ಎಂಟರ್ಟೈನ್ಮೆಂಟ್ ಸೋರ್ಸ್ ಅದು ಸ್ವಲ್ಪ ಹಾಳಾದರೆ ತೊಗೊಳ್ಳೋಣ, ಅಟ್ಲೀಸ್ಟ್ ನೋಡ್ಕೊಂಡು ಬರೋಣ ಅಂತ ಹೇಳಿ ಹೋದ್ವಿ. ಸೊ ವಾಲ್ಮಾರ್ಟಲ್ಲಂತೂ ಯಾವುದು ನಮಗೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. ಆ್ಯಂಡ್ ಆಪ್ಷನ್ಸು ತುಂಬಾ ಕಮ್ಮಿ ಇತ್ತು. ಸೊ ಬೆಸ್ಟ್ ಬೈಯಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಆಪ್ಷನ್ಸ್ ಇದೆ. ನಾವು ಫಸ್ಟು ಸೋನಿನೇ ತೊಗೊಳ್ಳೋಣ ಅಂದ್ಕೊಂಡ್ವಿ. ಬಿಕಾಸ್ ನಮ್ಮದು ಪ್ರೀವಿಯಸ್ ಟಿ ವಿ ಏನಿತ್ತಲ್ಲ ಅದು ಸೋನಿದೆ. ಸುಮಾರು ವರ್ಷ ಬಾಳಿಕೆ ಬಂದಿದೆ, ಒಂದಿನ ಕಂಪ್ಲೇಂಟ್ ಬಂದಿಲ್ಲ ಅಂತ ಹೇಳಿ ಅದೇ ನೋಡೋಣ ಅಂತ ಅಂದ್ಕೊಂಡ್ವಿ. ಹಾಗೆ ಬೇರೆ ಆಪ್ಷನ್ಸ್ ಯಾವುದಿದೆ ಅಂತ ಹೇಳಿಬಿಟ್ಟು ಇಲ್ಲಿ ಕಾಸ್ಕೋ ಅಂತ ಇದೆ, ಅದು ಹೋಲ್ಸೇಲ್ ಶಾಪು. ಸೊ ಅಲ್ಲೂ ನೋಡೋಣ ಅಂತ ಬಂದ್ವಿ. ಸೊ ಅಲ್ಲಿ ನನಗೆ ಒಂದು ಟಿ ವಿ ತುಂಬಾ ಇಂಪ್ರೆಸ್ ಆಯಿತು. ಬಿಕಾಸ್ ಅದರದ್ದು ಫೀಚರ್ ಅಷ್ಟೇ ಅಲ್ಲ, ನಮಗೆ ಉಪಯೋಗ ಆಗೋ ಥರ ಇದೆ. ಅದನ್ನು ಏನು ಅಂತ ಹೇಳ್ತೀನಿ ನಿಮಗೆ. ಸೊ ಫೈನಲಿ ನಾವು ಆ ಟಿ ವಿನ ತೊಗೊಂಡ್ವಿ. ತುಂಬಾ ಇಷ್ಟ ಆಯಿತು. ಸೊ ಅವರೇನು ಸೇಲ್ಸ್ ರೆಪ್ರೆಸೆಂಟೇಟಿವ್ಸ್ ಇರ್ತಾರಲ್ಲ, ಅವರು ಹೇಳಿದರು ಈ ಥರ ಫೀಚರ್ಸ್ ಇದೆ, ತುಂಬಾ ಹಾಟ್ ಕೇಕ್ ಥರ ಸೆಲ್ ಆಗ್ತಾ ಇದೆ ಟಿ ವಿ ಅಂತ ಹೇಳಿ. ಫೈನಲಿ ನಾವು ಟಿ ವಿನ ತೊಗೊಂಡ್ವಿ ಇವತ್ತೇ. ಸೊ ಇವತ್ತು ನಾವು ಜಸ್ಟ್ ನೋಡೋಕ್ಕಂತ ಬಂದಿದ್ದು, ಬಟ್ ತೊಗೊಂಡೇ ಬಿಟ್ವಿ. ಹಾಗೆ ಹಿಂದ್ಗಡೆ ಸೀಟ್ನ ಮರ್ಚ್ಬಿಟ್ಟು ತುಂಬಾ ದೊಡ್ಡದಿದೆ ಅದು ಟಿ ವಿ. ನಮ್ದು ಇವಾಗ ಪ್ರೆಸೆಂಟ್ ಇರೋದಕ್ಕಿಂತ ಸ್ವಲ್ಪ ದೊಡ್ಡದಿದೆ. ಸೊ ಹಾಗಾಗಿ ಕಾರಲ್ಲಿ ಫಿಟ್ ಆಗಿಲ್ಲ ಅಂತ ಮತ್ತೆ ಎಲ್ಲ ಸೀಟೆಲ್ಲ ಮುಂದೆ ಹಾಕಿ ಇಟ್ಕೊಂಡಿದ್ದೀವಿ. ಸೊ ಐ ಡೋಂಟ್ ನೋ ಹಳೆ ಟಿ ವಿ ಏನು ಮಾಡೋದು ಅಂತ. ಲೆಟ್ಸ್ ಸಿ ಅದಕ್ಕೆ ಏನು ಮಾಡೋದೋ ಗೊತ್ತಿಲ್ಲ. ಅದನ್ನು ಫಿಗರ್ ಔಟ್ ಮಾಡಬೇಕು ಹಳೆ ಟಿ ವಿನ. ಹಾಗೆ ನಮ್ಮದು AC ಫಿಲ್ಟರು ತೊಗೊಂಡಿದ್ದೀವಿ. ಸೊ ಎಲ್ಲ ಫುಲ್ ಪ್ಯಾಕ್ಡ್ ಇದೆ ಕಾರ್ ಇವಾಗ ರೈಟ್ ನಾವು. ಸೊ ಹೊಸ ಟಿ ವಿ ತೊಗೊಂಡಿದ್ದು ಏನು ಅನಿಸ್ತು? ಪಾರ್ಟಿ ಕೊಡ್ತೀರಾ? ಟಿ ವಿ ಕೊಡಿಸಿದ್ದೆ ಪಾರ್ಟಿ. ಸೊ ಇದು ಬಂದು ಬ್ರ್ಯಾಂಡ್ ಬಂದು TCL ಅಂತ ಹೊಸದು. ನಾನು ಕೇಳಿರಲಿಲ್ಲ. ಯೂಶಲಿ ನಾವು ನೋಡೋದು ಸೋನಿ, ನಮ್ದು ಹಳೆ ಟಿ ವಿ ಸೋನಿ. ಇದು ಬಿಟ್ಟರೆ ಸ್ಯಾಮ್ಸಂಗ್, LG ಈ ಥರದ್ದೇ ಅಲ್ವಾ ಯೂಶಲಿ ನಾವು ಪ್ರಿಫರ್ ಮಾಡೋದು. ಬಟ್ TCL ಈಸ್ ವೆರಿ ಗುಡ್ ಕಂಪನಿ. ಆ್ಯಂಡ್ ರೈಟ್ ನಾವು
ನಾವು ತುಂಬ ಜನ ಅದೇ ಪ್ರಿಫರ್ ಮಾಡ್ತಾ ಇದ್ದಾರೆ. ಹಾಗೆ ಅದ್ರಲ್ಲಿ ನನಗೆ ಇನ್ನೊಂದು ಏನು ತುಂಬ ಇಷ್ಟ ಆಯಿತು TCLದು ಅಂತಂದರೆ 5 ವರ್ಷ ಕಂಪ್ಲೀಟ್ ಕವರೇಜ್ ಇದೆ. ಅಂದರೆ ಈಗ ಅಕಸ್ಮಾತ್ ಏನೋ ಮಕ್ಕಳಿರ್ತಾರೆ ಮನೆಯಲ್ಲಿ, ಎಳೆದು ಬಿಡಿಸ್ತಾರೆ, TV ಬಿದ್ದು ಒಡೆದೋಗುತ್ತೆ ಅಂತಂದ್ರೂ 5 ವರ್ಷದ ತನಕನೂ ಫುಲ್ ಹೊಸ TV ಕೊಡ್ತಾರೆ. ಈಗ ಹಳೆ TV ಬಿದ್ದು ಒಡೆದೋದ್ರೆ ಹೊಸ TV ಕೊಡ್ತಾರೆ. ಸೊ ಅದು ನನಗೆ ತುಂಬಾ ಇಷ್ಟ ಆಯಿತು. ಹಾಗೆ ಇದೇನು ಪ್ರೊಸೆಸಿಂಗ್ ಎಲ್ಲ ಏನಿರುತ್ತಲ್ಲ ತುಂಬಾ ಫಾಸ್ಟ್ ಇದೆ. ಆ್ಯಂಡ್ 144 ಹರ್ಟ್ಸ್ ಇದೆ. ಬೇರೆದೆಲ್ಲ 60 ಅಷ್ಟಿರುತ್ತೆ. ಇದು ತುಂಬಾ ಚೆನ್ನಾಗಿದೆ, ವೆರಿ ಸ್ಮೂತ್ ಇರುತ್ತೆ. ಆ್ಯಪ್ಸ್ ಎಲ್ಲ ನೀಟಾಗಿ ವರ್ಕ್ ಆಗುತ್ತೆ, ಸ್ಟ್ರಕ್ ಆಗಲ್ಲ. ಆ ಥರದ್ದೆಲ್ಲ ತುಂಬ ಫೀಚರ್ಸ್ ತುಂಬಾ ಚೆನ್ನಾಗಿತ್ತು, ನನಗೆ ಇಂಪ್ರೆಸ್ ಆಯಿತು. ಸೊ ಹಾಗಾಗಿ ಅದೇ TV ತೊಗೊಂಡ್ವಿ, ನೋಡೋಣ ಅಂತ ಹೇಳ್ಬಿಟ್ಟು. ಹಿಂಗೂ ನಮಗೆ 90 ಡೇಸ್ ಟೈಮ್ ಇರುತ್ತೆ ಎಕ್ಸ್ಚೇಂಜ್ಗೆ ಅಥವಾ ರಿಟರ್ನ್ಗೆ ಇರುತ್ತೆ. ಅಂದರೆ 3 ತಿಂಗಳ ತನಕ ನಾವು ಅದನ್ನು ರಿಟರ್ನ್ ಮಾಡ್ಬೋದು. ಸೊ ಒಳ್ಳೆ ಗುಡ್ ಡೀಲ್ ಅಂತ ಅನ್ನಿಸ್ತು ನನಗೆ. ಸೊ ಲೆಟ್ಸ್ ಸಿ ಹಿಂಗಿರುತ್ತೆ ಅಂತ ಹೇಳಿ. ಡಾಟಿ TV ಚೆನ್ನಾಗೈತಾ? ಹೊಸದು ಚೆನ್ನಾಗೈತಪ್ಪ? ಹಾಂ, ಯು ಲೈಕ್ ಇಟ್? ಸೊ ಈ TV ಬಂದ್ಬಿಟ್ಟು ಫೀಚರ್ಸ್ ಎಲ್ಲ ಇಲ್ಲಿದೆ, ನೋಡ್ತಾ ಇರ್ಬೋದು. ಹೌದಾ? ಹಾಕೊಂಬೋಗಿ, ನಾನು ಹಾಕೊಂಬರ್ಬೇಕು. ಸೊ ನಾನು ಈ TV ತೊಗೊಳಕ್ಕೆ ಮೇನ್ ರೀಸನ್ ಏನು ಅಂತಂದರೆ, ನಾನು ಆವಾಗಲೇ ಹೇಳ್ದಂಗೆ 90 ಡೇಸ್ ರಿಟರ್ನ್ ಪಾಲಿಸಿ ಇದೆ. 90 ದಿನಗಳ ತನಕ ನಾವು ಯೂಸ್ ಮಾಡಿ ನಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ರಿಟರ್ನ್ ಕೊಡಬಹುದು. ಸೊ ಸೇಮ್ ದುಡ್ಡನ್ನ ನಮಗೆ ವಾಪಸ್ ಕೊಡ್ತಾರೆ, ನಾವು ಎಷ್ಟು ಕೊಟ್ಟಿರ್ತೀವೋ ಅಷ್ಟು. ಹಾಗೆಯೇ ಇನ್ನೊಂದೇನು ಅಂತಂದರೆ ವ್ಯಾರಂಟಿ ತುಂಬಾ ಚೆನ್ನಾಗಿದೆ. 5 ವರ್ಷದ ತನಕ ನಮಗೆ ಅವರು ಅದನ್ನೇ ಹೇಳಿದರು. ನಾವು 2 ಸತಿ ಕೇಳಿದ್ವಿ. ಸೊ ಮಕ್ಕಳು ಅಥವಾ ಪೆಟ್ಸ್ ಮನೇಲಿರುತ್ತೆ, ನಾಯಿನೋ ಬೆಕ್ಕೋ ಬೀಳ್ಸುತ್ತೆ ಅಥವಾ ಏನೋ ಎಳೆಯುತ್ತೆ, TV ಡ್ಯಾಮೇಜ್ ಆಗುತ್ತೆ ಅಥವಾ ಏನೋ ಹಾಳಂತೂ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಈ ಥರದ್ದು ಏನಾದರೂ ಡ್ಯಾಮೇಜ್ ಆದ್ರೂ ಸಹಿತ ನಮಗೆ ಪೂರ್ತಿ ರೀಫಂಡ್ ಇರುತ್ತೆ ಅಥವಾ ಬೇರೆ TV ಕೊಡ್ತಾರೆ ಅಂತ. ಸೊ ನನಗದು ತುಂಬಾ ಇಷ್ಟ ಆಯಿತು. ಹಾಗೆಯೇ ನಾವು ಎಲ್ಲ ನೀವೇ ನೋಡಿದ್ರಲ್ಲ, ಎಲ್ಲ ಕಡೆಗೂ ಹೋಗಿ ತುಂಬ ಎಲ್ಲ ಚೆಕ್ ಮಾಡಿ ನೋಡಿದ್ವಿ. ಹಾಗೆ ಆನ್ಲೈನಲ್ಲೂ ಕೂಡ ಒಂದು ಸುಮಾರು ಸತಿ ಚೆಕ್ ಮಾಡಿದ್ದೀವಿ ನಾವು TV ಹಾಳಾದ್ಮೇಲೆ, ಹಾಗೆ ನೋಡೋಣ ಅಂತ ಹೇಳ್ಬಿಟ್ಟು. ಸೊ ಎಲ್ಲ TV ಕಂಪೇರ್ ಮಾಡಿದರೆ ನನಗೆ ಈ TV ಒಂದು ಸ್ವಲ್ಪ ಬೆಟರ್ ಅಂತ ಅನ್ನಿಸ್ತು. ಹಾಗೆ ಇದು ಒಂದು ಸ್ಮಾರ್ಟ್ TV. ಸೊ ಇವಾಗೆಲ್ಲ ಸ್ಮಾರ್ಟ್ TVನೇ, ನಮ್ದು ಲಾಸ್ಟ್ TV ಇದ್ದಿದ್ದು ಸ್ಮಾರ್ಟ್ TVನೇ. ಸೊ ನಾವು ನನ್ನ ಹಸ್ಬೆಂಡ್ ಇನ್ನೂ ಸ್ವಲ್ಪ ದೊಡ್ಡದು ತೊಗೊಳ್ಳೋಣ ಅಂತಂದರು. ಬಟ್ ನನಗೇನು ಅನ್ನಿಸ್ತು ಅಂತಂದರೆ, ನಮ್ಮ ಹಾಲ್ ಏನಿದೆ, ಸೊ ನಮ್ಮ ಲಿವಿಂಗ್ ರೂಮಿಗೆ ಇದು ಪರ್ಫೆಕ್ಟಾಗಿ ಸೆಟ್ ಆಗುತ್ತೆ. ತುಂಬ ದೊಡ್ಡದಾಗ್ಬಿಟ್ರೆ ಚೆನ್ನಾಗಿ ಅನ್ಸೋದಿಲ್ಲ ಆ್ಯಕ್ಚುಲಿ. ಸೊ ಹಾಲ್ ಎಷ್ಟು ದೊಡ್ಡದಿರುತ್ತೋ ಅಷ್ಟು ದೊಡ್ಡ TV ತೊಗೊಳ್ಳೋದು ಚೆನ್ನಾಗೆ. ಸೊ ಚಿಕ್ಕ ಹಾಲ್ ಇದ್ದರೆ ತುಂಬ ದೊಡ್ಡ ತೊಗೊಂಡ್ಬಿಟ್ರೆ ಅದು ಅಷ್ಟು ಚೆನ್ನಾಗಿ ಅನ್ಸಲ್ಲ, ಅದೇ ಎದ್ದು ಕಾಣಿಸ್ತಾ ಇರುತ್ತೆ. ಸೊ ಹಾಗಾಗಿ 55 ಇಂಚು ಮ್ಯಾಕ್ಸಿಮಮ್ 60 ಇಂಚ್ ತೊಗೊಳ್ಳೋದು ಅಂತ ಅಂದ್ಕೊಂಡಿದ್ವಿ. ಸೊ ಹಾಗಾಗಿ ಇದು ಪರ್ಫೆಕ್ಟ್ ಸೈಜ್ ಅಂತ ಅನ್ನಿಸ್ತು. ನಮ್ಮ ಲಾಸ್ಟ್ TVನೂ ಇದೇ ಸೈಜ್ ಆ್ಯಕ್ಚುಲಿ, ಇದೇ ದೊಡ್ಡದು ಅಂದ್ಕೊಂಡೆ, ಹೊಸದು ಇಲ್ಲ. ಹಳೇದು ಕೂಡ 55 ಇಂಚ್ ಇತ್ತು, ಇದು ಕೂಡ 55 ಇಂಚಿಂದೇ ತೊಗೊಂಡ್ವಿ ನಾವು. ಸೊ ಇವಾಗ ನಾವು ಫಸ್ಟ್ ಅದನ್ನು ಏನು ಮಾಡ್ತಾ ಇದ್ದೀವಿ, ಸೆಟ್ ಮಾಡ್ತಾ ಇದ್ದೀವಿ. ಅಂದರೆ TVನ ಫಸ್ಟ್ ನಾವು ಹೆಂಗೆ ಫೋನೆಲ್ಲ ಸೆಟಪ್ ಮಾಡಬೇಕಲ್ಲ, ಅದೇ ಥರ ಇದನ್ನು ಹೊಸ TV ಸ್ಮಾರ್ಟ್ TV ಆಗಿರೋದ್ರಿಂದ ಸೊ ಸೆಟ್ಟಿಂಗಿಗೆ ಅದೆಲ್ಲ ಟೈಮ್ ಹಿಡೀತು ನಮಗೆ. ಆ್ಯಕ್ಚುಲಿ ಒಂದು 45 ಮಿನಿಟ್ಸ್ ಆಯಿತು. ನನ್ನ ಹಸ್ಬೆಂಡು ಇದು ತೊಗೊಂಡು ಬಂದಿದ್ರು, ಹಲಸಿನ ಹಣ್ಣು ತೊಗೊಂಬಂದಿದ್ರು, ನಂಗೆ ತುಂಬ ಇಷ್ಟ ಅಂತ. ಸೊ ಅವರಿಗೂ ತುಂಬಾ ಇಷ್ಟ ಇದು ಹಲಸಿನ ಹಣ್ಣು. ಅದನ್ನು TV ಆನ್ ಮಾಡಿಕೊಂಡು ಸೆಟ್ ಮಾಡ್ಕೊಂಡು ತಿಂತಾ ಇದ್ದೀವಿ. ಸೊ ಈಗ ಮಧ್ಯಾಹ್ನ ಟೈಮ್ ಬಂದು 2 ಗಂಟೆ 9 ನಿಮಿಷ. ಸೊ ಇವಾಗ ಲಂಚ್ ಟೈಮು. ನನ್ನ ಹಸ್ಬೆಂಡ್ಗೆ ಅಲ್ಲೇ ಊಟ ಇತ್ತಂತೆ, ಅಂದರೆ ಅವ್ರದ್ದು ಫ್ಯಾಕಲ್ಟಿ ಮೀಟಿಂಗ್
ಇತ್ತಂತೆ. ಸೊ ಅಲ್ಲೇ ಊಟ ಇತ್ತು. ಆ್ಯಂಡ್ ನನಗೆ ಒಂದು ಸಲಾಡ್ ತೊಗೊಂಬಂದಿದ್ದಾರೆ. ನಾನು ಏನೂ ಅಡುಗೆ ಮಾಡಿಲ್ಲ, ಅವರೇ ತರ್ತೀನಿ ಅಂದರು. ಫ್ರೂಟ್ ಆ್ಯಂಡ್ ನಟ್ ಸಲಾಡ್. ಸೊ ಹೆಂಗಿದೆ ನೋಡೋಣ. ನನಗೆ ಫ್ರೂಟ್ ಆ್ಯಂಡ್ ನಟ್ದು ತುಂಬಾ ಇಷ್ಟ ಆಗುತ್ತೆ. ಸೊ ವಾವ್, ಇಟ್ ಲುಕ್ಸ್ ಸೋ ಡಿಲಿಷಿಯಸ್. ಐ ವಿಲ್ ಶೋ ಯು. ಇದು ಒಳಗೆ ಏನೇನಿದೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಬಂದು ಆರೆಂಜ್ ಇದೆ, ಗ್ರೇಪ್ಸ್ ಇದೆ, ಆ್ಯಂಡ್ ಐ ಡೋಂಟ್ ನೋ ವಾಟ್ ಈಸ್ ದಿಸ್, ಮೇ ಬಿ ಚೀಸ್, ಆ್ಯಪಲ್, ವಾಲ್ನಟ್ಸ್, ರೆಸಿನ್ಸ್ ಆರ್ ಕ್ಯಾನ್ಬೆರಿ ಅಂತ ಅಂದ್ಕೊಳ್ತೀನಿ. ಆ್ಯಂಡ್ ಮತ್ತು ಸಮ್ ಆಲ್ಮಂಡ್ಸ್ ಇದೆ. ಇಲ್ಲಿ ಆಲ್ಮಂಡ್ ಸ್ಲೈಸ್ ಮಾಡಿ ಹಾಕಿದ್ದಾರೆ. ಐ ಡೋಂಟ್ ನೋ ಮತ್ತೇನೇನಿದೆ ಅಂತ ಒಳಗಡೆ. ಸೊ ಅದನ್ನೆಲ್ಲ ಶೇಕ್ ಮಾಡಬೇಕು. ಈ ಥರ ಒಂದು ಸಾಸ್ ಇರುತ್ತೆ. ಸೊ ಈ ಸಾಸಲ್ಲಿ ಏನೇನಿದೆ ನೋಡ್ಬೋದು. ಈರುಳ್ಳಿ, ಟೊಮೆಟೊ, ಸಮ್ ಪೆಪ್ಪರ್, ಮತ್ತು ಗಾರ್ಲಿಕ್, ಆಲಿವ್ ಆಯಿಲ್, ಸಮ್ ಈ ಥರದೆಲ್ಲ ಇರುತ್ತೆ. ಸೊ ಇದನ್ನೆಲ್ಲ ಹಾಕ್ಬಿಟ್ಟು ಶೇಕ್ ಮಾಡಿ ತಿನ್ನುವಂಥದ್ದು. ಸ್ಕೂಲಿಲ್ಲ, ಬರೀ ಮನೆಯಲ್ಲೇ ಇರ್ತೀವಿ ಅಂತಂದರೆ ನಿಜವಾಗ್ಲೂ ಬೋರ್ ಆಗುತ್ತೆ. ನಾನು ಬೆಳಗ್ಗೆಯಿಂದ ಇಯರಿಂಗ್ಸ್ ಅದೆಲ್ಲ ಕ್ಲೀನ್ ಮಾಡ್ತಿದ್ದೆ. ಹಾಗೆ ಬಳೆದು ಒಂದಿತ್ತು, ಅದು ಎಲ್ಲ ಕ್ಲೀನ್ ಮಾಡ್ತಾ ಇದ್ದೆ. ಮಾಡ್ಕೊಂಡು ಕೂತ್ಕೊಂಡಿದ್ದೀನಿ. ಅಡುಗೆ ಏನೂ ಮಾಡಿರಲಿಲ್ಲ. ಇವ್ರು ಅಷ್ಟರಲ್ಲಿ ಫೋನ್ ಮಾಡಿಬಿಟ್ಟು ನಾನೇ ಏನೋ ತೊಗೊಂಬರ್ತೀನಿ ಅಂತಂದರು. ವಾವ್, ಸಾಸ್ ತುಂಬಾ ಚೆನ್ನಾಗಿದೆ. ಇದೊಂಥರ ಕ್ರೀಮಿ ಆಗಿದೆ ಸಾಸು. ಸೊ ನಾನು ಓಕೆ ಮಾಡೋ ತಪ್ಪು, ಒಟ್ಟಿಗೆ ರಾತ್ರಿ ಮಾಡ್ಕೊಳ್ಳೋಣ ಡಿನ್ನರ್ಗೆ ಅಂತ ಹೇಳಿ ಸೊ ಕಾಯ್ತಾ ಇದ್ದೆ. ಕರೆಕ್ಟ್ 2 o'clock ಬಂದರು. ನನಗೂ ಹೊಟ್ಟೆ ಹಸಿತಾ ಇದೆ. ಸೊ ಬೆಳಗ್ಗೆ ನಾವು ಅವರಿಗೆ ಅವಲಕ್ಕಿ ಮಾಡಿಕೊಟ್ಟಿದ್ದೆ. ನಾನು ಮಂಗಳೂರು ಬನ್ಸ್ ಮಾಡಿದ್ದೆ. ಸೊ ಹಿಟ್ಟು ಸ್ವಲ್ಪ ಉಳಿದಿತ್ತು. ಸೊ ನಾನು ಮಂಗಳೂರು ಬನ್ಸ್ ತಿಂದಿದ್ದೆ. ಸೊ ಬೆಳಗ್ಗೆ ತಿಂಡಿ ಅದಾಗಿತ್ತು. ಮಧ್ಯಾಹ್ನ ಬಂದು ಇದು. ಸೊ ರಾತ್ರಿ ದಿನ ಏನೂ ಡಿಸೈಡ್ ಮಾಡಿಲ್ಲ ಏನು ಮಾಡ್ಕೊಳ್ಳೋದಂತ. ನೋಡೋಣ. ಮನೇಲಿ ಮಕ್ಕಳಿದ್ರೆ ಅಂತೂ ನಾವು ಮಾಡಲೇಬೇಕಾಗತ್ತೆ. ಬಟ್ ನಾವೇ ಅಷ್ಟೇ ಅಂತಂದರೆ ಏನೋ ಇದ್ದಿದ್ದು ತಿನ್ಕೋಬೋದು ಅಷ್ಟೇ. ಸೊ ಗುಡ್. ಸೊ ತುಂಬ ಜನ ಚರಿ ತೋರಿಸಿ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ತಾ ಇದ್ರು. ಸೊ ಹಾಗಾಗಿ ನನಗೆ ಆ್ಯಂಡ್ ಇನ್ನೊಂದೇನು ಅಂತಂದರೆ, ಅವಳದು ವಿಡಿಯೋ ಮಾಡಿ ಕಳಿಸ್ಬೇಕು ಅಂತಂದರೆ, ವಿಡಿಯೋ ಮಾಡ್ಕೊಳಕ್ಕೆ ಹೋದರೆ ಚರಿ ನಿಂತ್ಕೊಳ್ಳೋದೇ ಇಲ್ಲ ಅಂತ ಸುಮ್ಮನೆ ಆಟ ಆಡ್ತಾ ಇರ್ತಾಳೆ, ಕುಣಿತಾ ಇರ್ತಾಳೆ, ಹೊರಗಡೆ ಫ್ರೆಂಡ್ಸ್ ಜೊತೆ ಆಡ್ತಾನೇ ಇರಬೇಕು. ಸೊ ಹಾಗಾಗಿ ಪರ್ಫೆಕ್ಟ್ ಟೈಮು ಹೋಲಿ ಹಬ್ಬದ ದಿನ ಚರಿ ಆಟ ಆಡ್ತಾ ಇದ್ಲು, ಹೆಂಗೆ ಹೋಲಿ ಸೆಲೆಬ್ರೇಟ್ ಮಾಡ್ತಾ ಇದ್ಲು ಅನ್ನೋದನ್ನು ಹಾಗೆ ಒಂದು ಚಿಕ್ಕ ಗ್ಲಿಮ್ಸ್ನ ನನ್ನ ತಮ್ಮ ಕಳಿಸಿದ್ದ ನನಗೆ. ಸೊ ಅದನ್ನು ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸುಮಾರು ತಿಂಗಳುಗಳ ಆದಮೇಲೆ ನೀವೆಲ್ಲರೂ ಚರಿ ನೋಡ್ತಾ ಇದ್ದೀರಿ. ನನಗೂ ತುಂಬಾ ಖುಷಿ ಆಗ್ತಾ ಇದೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರೋದಕ್ಕೆ. ಆ್ಯಂಡ್ ಚರಿ ಇದು ಬಂದು 2ನೇ ಸತಿ ಹೋಲಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾ ಇದ್ದಾಳೆ. 2ನೇ ಸತಿ ಅಲ್ಲ, 3ನೇ ಸತಿ ಅಂತ ಅನ್ಸುತ್ತೆ. ಸೊ ಲಾಸ್ಟ್ ಇಯರು ಮಾಡಿದ್ಲು. ಹಾಗೆ ಅದು ಬಿಟ್ಟು ಅದ್ರ ಹಿಂದಿನ ವರ್ಷ ನಾವು ಇಂಡಿಯಾಕ್ಕೆ ಹೋದಾಗೂ ಅದೇ ಟೈಮಿಗೆ ಹೋಗಿದ್ವಿ. ಸೊ ಹಾಗಾಗಿ ಅವಾಗೂ ಸೆಲೆಬ್ರೇಟ್ ಮಾಡಿದ್ಲು. ಎಲ್ಲರೂ ಮನೆ ಹತ್ರ ಇರೋ ಎಲ್ಲ ಫ್ರೆಂಡ್ಸ್ ಜೊತೆ ಅವಳು ಸೆಲೆಬ್ರೇಟ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತದೆ. ಆ್ಯಂಡ್ ನಮ್ಮಮ್ಮ ಹೇಳ್ತಾ ಇದ್ರು ಅವಳು ಹೆಂಗೆ ಮಾಡ್ತಿದ್ಲು ಅಂತಂದರೆ, ಮಧ್ಯರಾತ್ರಿ 2 ಗಂಟೆ 3 ಗಂಟೆಗೆ ಎದ್ದು ಅಜ್ಜಿ ಟೈಮ್ ಆಯ್ತಾ ಅಂತ ಕೇಳ್ತಾ ಇದ್ಲಂತೆ. ರಾತ್ರಿ ಎಲ್ಲ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರು, ಅಷ್ಟು ಎಕ್ಸೈಟೆಡ್ ಆಗಿದ್ಲು ಅಂತ ಹೇಳ್ತಾ ಇದ್ರು. ಆ್ಯಂಡ್ ಹಾಡೆಲ್ಲ ಹಾಕ್ಕೊಂಡು ಫುಲ್ ಡಾನ್ಸ್ ಎಲ್ಲ ಮಾಡಿ, ಹಾಗೆ ಹಿಂದಿನ ದಿನ ಎಲ್ಲ ಕಾಮಣ್ಣನ ಪಟ್ಟಿ ಎಲ್ಲ ಎತ್ತಿ ಫುಲ್ ಈ ಥರ ಏನು ಏನು ಮಾಡ್ತಾರಲ್ಲ ಮಕ್ಕಳೆಲ್ಲ ಹೇಗೆ ಸೆಲೆಬ್ರೇಟ್ ಮಾಡ್ತಾರಲ್ಲ ಹಾಗೇ ಮಾಡ್ತಾ ಇದ್ದಾಳೆ. ಸೊ ನನಗೂ ತುಂಬಾ ಖುಷಿ. ಇದನ್ನೆಲ್ಲ ಅವಳು ಇಲ್ಲಿಗೆ ಬಂದಮೇಲೆ ಅಷ್ಟೆಲ್ಲ ಅವಳಿಗೆ
ಸೆಲೆಬ್ರೇಟ್ ಮಾಡೋಕ್ಕಾಗಲ್ಲ. ಭಾಳ ಅಂತಂದರೆ ಇಲ್ಲಿ ಎಲ್ಲರೂ ಸೇರಿ ಸ್ಯಾಟರ್ಡೆ ಅಥವಾ ಸಂಡೇ ಒಂದು ಯಾವುದಾದ್ರೂ ಪಾರ್ಕ್ ಈ ಥರ ಒಂದು ಹಾಲಲ್ಲಿ ಇಟ್ಕೊಂಡಿರ್ತಾರೆ. ಬಟ್ ಈ ಥರ ನಿಮ್ಗೆಲ್ಲರಿಗೂ ಗೊತ್ತಿರುತ್ತೆ, ದಾವಣಗೆರೆಯಲ್ಲಿರೋರಿಗೆ ರಾಮಣ್ಕೋ ಸರ್ಕಲ್ ಹತ್ರ ಎಷ್ಟು ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಇಡೀ ದಾವಣಗೆರೆನೇ ಸೇರಿರುತ್ತೆ ಹೋಲಿ ಹಬ್ಬಕ್ಕೆ. ಅಲ್ಲಿ ತುಂಬಾ ಗ್ರ್ಯಾಂಡ್ ಸೆಲೆಬ್ರೇಟ್ ಮಾಡ್ತಾರೆ. ಸೊ ಅದನ್ನೆಲ್ಲ ತೋರಿಸ್ಕೊಂಬಂದಿದ್ದಾನೆ ನನ್ನ ತಮ್ಮ ಗಾಡೀಲಿ ಕರ್ಕೊಂಡೋಗಿ, ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ, ಎಷ್ಟು ಜನ ಸೇರಿರ್ತಾರೆ ಅಂತ ಎಲ್ಲ ಹೇಳ್ಬಿಟ್ಟು ಅವಳು ತುಂಬಾ ಖುಷಿಯಾಗಿದ್ಲು. ಸೊ ಅದ್ರ ಹಿಂದಿನ ದಿನ ನಾನು ಹೇಳಿದ್ನಲ್ಲ ಕಾಮಣ್ಣನ ಸುಡೋದು ಅಂತ ಎಲ್ಲ ಹೇಳಿ, ಸೊ ಅದೆಲ್ಲ ಅವಳಿಗೆ ಹೊಸದು. ಸೊ ತುಂಬಾ ಎಕ್ಸೈಟೆಡ್ ಆಗಿರ್ತಾಳೆ. ನಮ್ಮ ಮಮ್ಮಿ ಅದೇ ಹೇಳ್ತಾ ಇದ್ರು. ಹಾಗಾಗಿ ನಮ್ಮಮ್ಮನೂ ಓಕೆ ಹೋಗು ಸೆಲೆಬ್ರೇಟ್ ಮಾಡು, ಹೋಗಿ ಮಕ್ಕಳ ಜೊತೆ ಸೇರ್ಕೊ ಅಂದರೆ ನಮಗೂ ಸ್ವಲ್ಪ ಭಯ ಇರುತ್ತೆ, ದೂರ ಎಲ್ಲ ಹೋದರೆ ಸ್ವಲ್ಪ ಕಷ್ಟ ಅಂತ. ಬಟ್ ಹೊರಗೆ ಇರ್ತಾರೆ ನಮ್ಮ ಅಮ್ಮನೂ ನೋಡ್ಕೊಂಡು ಅವಳನ್ನ. ಈ ಥರ ಹಬ್ಬನ ಸೆಲೆಬ್ರೇಟ್ ಮಾಡಿದ್ದಾರೆ ಚರಿ. ಸೊ ಇಲ್ಲಿ ನಾನು ಏನು ಮಾಡ್ತಾ ಇದ್ದೀನಿ ಅಂತಂದರೆ, ನನಗೆ ಆ್ಯಕ್ಚುಲಿ ತುಂಬ ವರ್ಷ ಆಗಿತ್ತು ನಾನು ಬಿಳಿ ಹೋಳಿಗೆ ತಿಂದು. ಸೊ ಬಿಳಿ ಹೋಳಿಗೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ಸೊ ಹಾಗಾಗಿ ನೀರನ್ನ ಕುದಿಯೋಕ್ಕಿಟ್ಟು ಅದಕ್ಕೊಂದು ಸ್ವಲ್ಪ ಉಪ್ಪು ಮತ್ತು ಚೂರು ತುಪ್ಪ ಹಾಕಿದ್ದೀನಿ, ಸ್ವಲ್ಪ ಜಸ್ಟ್ ಫ್ಲೇವರಿಗೋಸ್ಕರ. ಅದನ್ನು ಒಂದು ಸ್ವಲ್ಪ ಇನ್ನೊಂದು ಚೂರು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ಅಕ್ಕಿ ಹಿಟ್ಟನ್ನ ಹಾಕೋಣ ಅಂತ ಹೇಳಿ ಹಾಗೆ ಕಣಕನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಮೈದಾ ಹಿಟ್ಟು, ಉಪ್ಪು, ನೀರು ಹಾಕಿಬಿಟ್ಟು ಚೆನ್ನಾಗಿ ಎಣ್ಣೆ ಒಳಗೆ ಕಲಸಿ ಇಟ್ಟಿದ್ದೀನಿ. ಅದೊಂದು ಸ್ವಲ್ಪ ನೆನಿಬೇಕು. ಸೊ ಇಲ್ಲಿ ನೀರು ಕುದೀತಾ ಇದೆ. ಸೊ ಆವಾಗ ಹಿಟ್ಟನ್ನ ಹಾಕ್ಕೊಂಡು ನಮ್ಗೆ ಎಷ್ಟು ಹಿಟ್ಟು ಬೇಕಾಗುತ್ತಲ್ಲ ಅಷ್ಟು. ನನಗೆ ಆ್ಯಕ್ಚುಲಿ ಇದು ಬರೀ ಡಿನ್ನರಿಗೆ ಮಾಡ್ಕೊಳ್ತಾ ಇರೋದು, ಜಾಸ್ತಿ ಮಾಡೋವಂಥದ್ದೇನಿಲ್ಲ. ಅಂದರೆ ನನ್ನ ಹಸ್ಬೆಂಡ್ ಮನೆ ಕಡೆ ಈ ಥರ ಎಲ್ಲ ಮಾಡಲ್ಲ ಬಿಳಿ ಹೋಳಿಗೆ ಅಂತ ಅಂದ್ಕೊಳ್ತೀನಿ. ಬಿಕಾಸ್ ಅವ್ರಿಗೇನು ಗೊತ್ತಿಲ್ಲ ಬಿಳಿ ಹೋಳಿಗೆ ಅಂದರೆ ಏನು ಅಂತ ಅಂತಿದ್ರು. ಸೊ ನಾನು ತುಂಬ ವರ್ಷ ಆಗಿತ್ತು, ಆ್ಯಕ್ಚುಲಿ ನನ್ನ ಫೇವ್ರೆಟ್ ಡಿಶ್ ಇದು ಬಿಳಿ ಹೋಳಿಗೆ. ಸೊ ಹಾಗಾಗಿ ನಾನು ಮಾಡ್ಕೊಳ್ಳೋಣ ಅಂತ ಫಸ್ಟು ಅಕ್ಕಿ ಹಿಟ್ಟಿಂದು ಮುದ್ದೆ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಅದೇ ಉಪ್ಪು ಮತ್ತು ಒಂಚೂರು ಎಣ್ಣೆ ಅಥವಾ ತುಪ್ಪ ಹಾಕ್ಬಿಟ್ಟು ಹಿಟ್ಟು ಹಾಕಿ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ. ಅದಾದಮೇಲೆ ನನಗೆ ಇದಕ್ಕೆ ಕೆಂಪು ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನು. ಆ್ಯಕ್ಚುಲಿ ನಾನು ಏನು ಮಾಡಿದ್ದೀನಿ ಅಂತಂದರೆ ಒಂದು ಇಂಗ್ರೀಡಿಯೆಂಟ್ ಮಿಸ್ ಮಾಡಿದ್ದೀನಿ, ಅದೇನು ಅಂತ ಹೇಳ್ತೀನಿ. ಫಸ್ಟು ನಾನು ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಮೆಣಸಿನ್ಕಾಯಿ, ಸ್ವಲ್ಪ ಜೀರಿಗೆ ಮತ್ತು ಬೆಳ್ಳುಳ್ಳಿನ ಹುರ್ಕೊಳ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ಈರುಳ್ಳಿನೂ ಹುರ್ಕೋಬೇಕು ಆ್ಯಕ್ಚುಲಿ. ಹಾಗೆ ಕೊತ್ತಂಬರಿ ಸೊಪ್ಪು, ಉಪ್ಪು, ಹುಣಸೆ ಹಣ್ಣು, ಬೆಲ್ಲ ಮತ್ತು ಹುರಿದಿದ್ದ ಜೀರಿಗೆ, ಮೆಣಸಿನ್ಕಾಯಿ ಬೇಕಂದ್ರೆ ಮೆಣಸಿನ್ಕಾಯಿ ಹಾಕ್ಕೋಬೋದು, ಅಥವಾ ಇಲ್ಲ ಅಂದವರು ಖಾರದ ಪುಡಿ ಕೂಡ ಹಾಕ್ಕೋಬಹುದು. ಸೊ ಇದನ್ನೆಲ್ಲ ಹಾಕ್ಕೊಂಡು ರುಬ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ, ಕೆಂಪು ಚಟ್ನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಸ್ವಲ್ಪ ಬಿಸಿ ಇದ್ದಂಗೆ ನಾನು ಚೆನ್ನಾಗಿ ಇನ್ನು ಸ್ವಲ್ಪ ಗಂಟೆಲ್ಲ ಇರತ್ತಲ್ಲ ಮುದ್ದೆದು. ಸೊ ಅದನ್ನೆಲ್ಲ ಚೆನ್ನಾಗಿ ಗಂಟೆಲ್ಲ ಬಿಡಿಸಿ ಗಂಟಿಲ್ದಂಗೆ ಮುದ್ದೆಗಳನ್ನು ಈ ಥರ ಉಂಡೆಗಳನ್ನು ಮಾಡಿ ಇಟ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಹೋಳಿಗೆ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ. ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ. ಕೆಂಪು ಚಟ್ನಿ ಜೊತೆ ತುಂಬ ಒಳ್ಳೆ ಕಾಂಬಿನೇಷನ್ ಇದು. ಸುಮಾರು ಸತಿ ಮದುವೆ ಮನೆಗಳಲ್ಲೂ ಮಾಡಿಸಿರ್ತಾರೆ ಈ ಥರ ಬಿಳಿ ಹೋಳಿಗೆ ಕೆಂಪು ಚಟ್ನಿ. ಅಥವಾ ಇದಕ್ಕೆ ಆಲೂಗಡ್ಡೆ ಪಲ್ಯನೂ ತುಂಬ ಚೆನ್ನಾಗಿ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಆ್ಯಂಡ್ ನನಗೆ ಅಷ್ಟಾಗಿ ಚೆನ್ನಾಗಿ ಹೋಳಿಗೆ ಮಾಡೋಕ್ಕೆ ಬರಲ್ಲ, ಬಟ್ ಅಂದ್ರೂ ನನಗೆ ಟ್ರೈ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದೇನು ಅಂತಂದರೆ, ಇಲ್ಲಿ ಸಿಗುವಂತಹ ಮೈದಾ ಹಿಟ್ಟಿಗೂ ಇಂಡಿಯಾದಲ್ಲಿ ಸಿಗುವಂತಹ ಮೈದಾ ಹಿಟ್ಟಿಗೂ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ ಅಂತ ನನ್ನ ಅನಿಸಿಕೆ. ಐ ಡೋಂಟ್ ನೋ, ನನಗೆ ಆ ಥರ ಅನಿಸುತ್ತೆ. ಸೊ ನಾನು ಇಲ್ಲೇನು ಮಾಡ್ತಾಯಿದ್ದೀನಿ ಅಂದರೆ, ಒಂದು ಪ್ಲಾಸ್ಟಿಕ್ ಕವರು ಇಟ್ಟುಬಿಟ್ಟು ಅದ್ರ ಮೇಲೆ ಅದು ಹೋಳಿಗೆ ಇಟ್ಟು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಸುಮ್ಮನೆ ಹಿಂಗೆ ಕೈ ಆಡಿಸಿ ಸರಿಸಾಡಿದ್ರೆ ಹೋಳಿಗೆ ಆಗುತ್ತೆ. ನಾವು ಈ ಲತ್ತಣಿಕೆ ತೊಗೋಬೇಕು ಇಲ್ಲ ತಟ್ಟಬೇಕು ಆ ಥರದ್ದೇನೂ ಇಲ್ಲ. ಇಟ್ಸ್ ವೆರಿ ಈಸಿ ಆ್ಯಂಡ್ ತುಂಬ ಚೆನ್ನಾಗಿ ಬರ್ತಾ ಇದೆ. ನೋಡ್ತಾ ಇರ್ಬೋದು ಹೋಳಿಗೆ ಹುಬ್ಬಿ ಬರ್ತಾ ಇದೆ. ತುಂಬ ಖುಷಿ ಆಯಿತು. ನಾನು ಆ್ಯಕ್ಚುಲಿ ಹೆದರ್ಕೊಂಡೇ ಮಾಡಿದೆ, ಹೆಂಗೆ ಬರುತ್ತೋ, ನಾನು ಹೋಳಿಗೆ ಮಾಡಿಲ್ಲ ಯಾವತ್ತು ಅಂತ ಹೇಳ್ಬಿಟ್ಟು. ಬಟ್ ಇಲ್ಲ, ಚೆನ್ನಾಗಿ ಬಂತು, ತುಂಬಾ ಚೆನ್ನಾಗಿ ಬರ್ತಾ ಇದೆ. ನೋಡ್ತಾ ಇದ್ದೀರಲ್ಲ. ಹಾಗೆ ಈ ಥರ ಒಂದು ಪ್ಲಾಸ್ಟಿಕ್ ಕವರ್ ಮೇಲೆ ಇನ್ನೊಂದು ಪ್ಲಾಸ್ಟಿಕ್ ಕವರ್ ಇಟ್ಟು ತಟ್ಟಿದ್ರೆ ಹೂರ್ಣ ಒಂದು ಕಡೆ ಕಣ್ಕ ಒಂದು ಕಡೆ ಆಗೋದಿಲ್ಲ, ಎಲ್ಲ ಹೂರ್ಣ ಕರೆಕ್ಟಾಗಿ ಸಮವಾಗಿ ಬರುತ್ತೆ. ಸೊ ಅದು ನಂಗೆ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಕೆಂಪು ಚಟ್ನಿಗೆ ನಾನು ಇದು ಮಿಸ್ ಮಾಡಿದ್ದೆ, ಈರುಳ್ಳಿ. ನೀವು ಟ್ರೈ ಮಾಡಿಲ್ಲ ಅಂದರೆ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಅಲ್ಲಿವರೆಗೂ ನಮಸ್ಕಾರ, ಬಾಯ್.